ನಮಸ್ಕಾರ ಎಲ್ಲರಿಗೂ. ಪ್ಯಾಪ್ಲಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಿಮಗೆ ಆಹಾರ ಇಲಾಖೆ ವತಿಯಿಂದ ಒಂದು ಬಿಗ್ ಅಪ್ಡೇಟ್ ಬಂದಿದೆ. ಕರ್ನಾಟಕ ರಾಜ್ಯದ ಜನತೆಗೆ ಒಂದು ಶಾಕಿಂಗ್ ನ್ಯೂಸ್ ಅಂತ ಹೇಳ್ಬೋದು ಸ್ನೇಹಿತರೆ. 4,72,000 BPL ಕಾರ್ಡ್ಗಳನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ ಆಹಾರ ಇಲಾಖೆ ವತಿಯಿಂದ. ಹಾಗಾಗಿ ಹಿಂದೆ ನಿಮ್ಮ ಒಂದು ಕಾರ್ಡ್ ಕೂಡ ಚೆಕ್ ಮಾಡ್ಕೊಳ್ಳಿ, ನಿಮ್ಮ ಒಂದು ಕಾರ್ಡು ಈ ಲಿಸ್ಟಲ್ಲಿ ಇದೆಯಾ ಇಲ್ಲ ಅಂತ ತಿಳ್ಕೊಳ್ಳಿ. 4,72,000 ಕಾರ್ಡ್ಗಳನ್ನು ರದ್ದು ಮಾಡಿ ಆದೇಶವನ್ನು ಹೊರಡಿಸಿದೆ. ಸೊ ಈ ಒಂದು ಎಲಿಜಿಬಿಲಿಟಿಯನ್ನು ನೋಡ್ಕೋದ್ರೆ ಯಾವ ರೀತಿ ಒಂದು ರೇಷನ್ ಕಾರ್ಡ್ಗಳು ರದ್ದಾಗುತ್ತವೆ, ಏನೆಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇದ್ದಾವೆ, ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ನಿಮ್ಮದು ಕೂಡ ಹೆಸರಿದೆಯಾ ಅಂತ ನೀವು ಚೆಕ್ ಮಾಡ್ಕೋಬೇಕಾಗುತ್ತೆ. ಸೊ ಏನೇನು ಇದ್ದರೆ ನಿಮಗೆ ಈ ಒಂದು ನಾಟ್ ಎಲಿಜಿಬಲ್ ಬರುತ್ತೆ ಅನ್ನೋದು ಕೂಡ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಮತ್ತು ಇವತ್ತಿನ ಒಂದು ಪೇಪರ್ ಪ್ರಕಟಣೆಯಲ್ಲಿ ಕೂಡ ಕೊಟ್ಟಿದ್ದಾರೆ, ಏನೇನಿದ್ದರೆ ನಿಮಗೆ ಈ ಒಂದು ಕಾರ್ಡ್ ರದ್ದಾಗುವ ಚಾನ್ಸ್ ಇರುತ್ತೆ ಅನ್ನೋದು ಕೂಡ ಆ ಲಿಸ್ಟನ್ನು ಕೂಡ ನಿಮಗೆ ತೋರಿಸ್ತಾ ಹೋಗ್ತಾನೆ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದೀರಲ್ಲ, ಪೇಪರ್ ಪ್ರಕಟಣೆಯಲ್ಲಿ ಬಂದಿರುವಂಥದ್ದು ಇವತ್ತಿನ ಒಂದು ವಿಜಯವಾಣಿ ಪೇಪರಲ್ಲಿ ಬಂದಿರುವಂಥದ್ದು ಮತ್ತು ಕನ್ನಡಪ್ರಭ ಪೇಪರಲ್ಲಿ ಕೂಡ ಬಂದಿದೆ, ನೀವು ಕೂಡ ಚೆಕ್ ಮಾಡ್ಕೋಬೋದು. ಅನ್ನಭಾಗ್ಯದಿಂದ 21,63,000 ಲಕ್ಷ ಮಂದಿ ಔಟ್ ಆಗಿದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ. ಅನ್ನಭಾಗ್ಯದಿಂದ ಇವರನ್ನು 21 ಲಕ್ಷ ಜನನ ಔಟ್ ಮಾಡಲಾಗಿದೆ. ಮತ್ತು ಕೇಂದ್ರ ಸರ್ಕಾರದಿಂದ ರಾಜ್ಯದಲ್ಲಿ 7,70,000 ಸಂಶಯಾಸ್ಪದ ಅನರ್ಹ BPL ಫಲಾನುಭವಿಗಳ ಪತ್ತೆಯನ್ನು ಮಾಡಲಾಗಿದೆ ಕೊಟ್ಟಿರೋ ನೋಡಿ. ಯಾರ್ಯಾರು ನಾಟ್ ಎಲಿಜಿಬಲ್ ಇದ್ದಾರೋ ಅವರನ್ನು ಪತ್ತೆ ಹಚ್ಚಲಾಗಿದೆ. ಒಟ್ಟು 7,70,000 ಜನರನ್ನು ಪತ್ತೆ ಹಚ್ಚಲಾಗಿದೆ. ಕುಟುಂಬ ತಂತ್ರಾಂಶದಲ್ಲಿ ಕೂಡ 13 ಲಕ್ಷ ಜನ ಸಂಶಯಾಸ್ಪದರು ಇದ್ದಾರೆ ಅಂತ ಕೂಡ ಕೊಟ್ಟಿದ್ದಾರೆ ನೋಡಿ. ಇಷ್ಟೊಂದು ಜನ ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಇದ್ದಾರೆ ಅಂದರೆ ಪ್ರತಿ ತಿಂಗಳು ಇದನ್ನು ಸರ್ಚ್ ಮಾಡಿ ಹುಡುಕಿ ಕಾರ್ಡ್ಗಳನ್ನು ರದ್ದನ್ನು ಮಾಡ್ತಾ ಇದ್ದಾರೆ. ಸೊ ಇವತ್ತು ಬಂದಿರುವಂಥ ಮಾಹಿತಿ ಪ್ರಕಾರ ನಮ್ಮ ಒಂದು ರಾಜ್ಯದಲ್ಲಿ 4,72,000 ರದ್ದು ಮಾಡಿದ್ದೀವಿ ಅಂತ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇದ್ದಾರೆ ನೋಡಿ, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಅಂಕಿಅಂಶಗಳ ಪ್ರಕಾರ ಕೇಂದ್ರ ಸರ್ಕಾರದ ಗುರುತಿಸಿದ್ದ 7,76,000 ಸಂಶಯಾಸ್ಪದ ಅನರ್ಹ ಫಲಾನುಭವಿಗಳ ಪೈಕಿ 4,72,000 ಕಾರ್ಡ್ಗಳನ್ನು ಅಮಾನತು ಅಥವಾ ರದ್ದು ಮಾಡಲಾಗಿದೆ ಅಂತ ಕೊಟ್ಟು ನೋಡಿ. ಆಲ್ರೆಡಿ ಇವತ್ತು ಒಂದು ಅಪ್ಡೇಟಿನ ಪ್ರಕಾರ 4,72,000 ಕಾರ್ಡ್ಗಳನ್ನು ರದ್ದು ಮಾಡಲು ಕೊಟ್ಟು ನೋಡಿ, ಅಮಾನತು ಅಥವಾ ರದ್ದು ಮಾಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಇನ್ನುಳಿದ 3,30,000 ಕಾರ್ಡ್ಗಳು ಪೆಂಡಿಂಗ್ ಇದೆ ಅಂತ ಕೊಟ್ಟಿದ್ದಾರೆ. ಇವು ಇನ್ನೂ ವಿಚಾರಣೆ ಪರಿಶೀಲನೆ ಹಂತದಲ್ಲಿ ಬಾಕಿ ಇದ್ದಾವಂತೆ. ಇನ್ನು 3,30,000 ಒಂದು ವಿಚಾರಣೆ ಹಂತದಲ್ಲಿ ಬಾಕಿ ಇವೆ. ಇವು ಮುಂದಿನ ತಿಂಗಳು ಕೂಡ ರದ್ದಾಗುವ ಚಾನ್ಸ್ ಇರುತ್ತೆ. ಸೊ ಈ ಒಂದು ಲಿಸ್ಟಲ್ಲಿ ನಿಮ್ಮ ಒಂದು ಕಾರ್ಡ್ ಇದೆಯಾ ಇಲ್ಲ ಅಂತ ತಿಳ್ಕೊಬೇಕಂದ್ರೆ ನಿಮಗೆ ಕೆಲವೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ ಕೊಟ್ಟಿದ್ದಾರೆ, ಇದಕ್ಕೆ ನೀವು ಒಳಪಡ್ತೀರಾ ಇಲ್ಲ ಅನ್ನೋದು ನೀವು ತಿಳ್ಕೊಂಡಿರ್ಬೇಕಾಗುತ್ತೆ. ಅವು ಏನೇನು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಅಂತ ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಇವಾಗ ಯಾಕೆ ಈ ಒಂದು ಕಾರ್ಡ್ಗಳು ರದ್ದಾಗ್ತಾ ಇದ್ದಾವೆ, ಅಮಾನತು ಆಗ್ತಾ ಇದ್ದಾವೆ ಅಂತ ನಿಮಗೆ ಐಡಿಯಾ ಬರುತ್ತೆ ಈ ಒಂದು ವಿಷಯಗಳು ನಿಮಗೆ ಗೊತ್ತಾದಲ್ಲಿ. ಸ್ನೇಹಿತರೆ, ಇವಾಗ ಏನು ನೋಡ್ತಾ ಇದ್ದಾರೆ ಚಿತ್ರದಲ್ಲಿ, BPL ರೇಷನ್ ಕಾರ್ಡು ರದ್ದಾಗೋದಕ್ಕೆ, ಅನರ್ಹವಾಗೋದಕ್ಕೆ ಮುಖ್ಯ ಕಾರಣಗಳು ಇವು ಅಂತ ಹೇಳ್ಬೋದು. ಮೊದಲನೇದಾಗಿ ಕುಟುಂಬದಲ್ಲಿ ನಿಮ್ಮ ಒಂದು ಕುಟುಂಬದಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು BPL ಕಾರ್ಡನ್ನು ರದ್ದು ಮಾಡುವ ಸಾಧ್ಯತೆ ಇರುತ್ತೆ. ಮೇನ್ ರೀಸನ್ ಇದನ್ನೇ. ಇದಾದ ನಂತರ ನಿಮಗೆ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡುವವರು, ನಿಮ್ಮ ಒಂದು ಕುಟುಂಬದಲ್ಲೇ ನಿಮ್ಮ ಅಣ್ಣ ಅಥವಾ ತಮ್ಮ ಅಥವಾ ತಂದೆ ಯಾರಾದರೂ BPL ರೇಷನ್ ಕಾರ್ಡ್ನಲ್ಲಿ ಇರುವವರು ಈ ಒಂದು ಇನ್ಕಮ್ ಟ್ಯಾಕ್ಸ್ ಫೈಲ್ ITR ಫೈಲನ್ನು ಯಾರು ಮಾಡ್ತಾರೆ ಅಂಥವರ ಒಂದು ರೇಷನ್ ಕಾರ್ಡನ್ನು ರದ್ದು ಮಾಡುವ ಒಂದು ಚಾನ್ಸ್ ಇರುತ್ತೆ. ಸೊ ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರು ಇದು ನಿಮ್ಮಲ್ಲಿ ಇದ್ದಾರಾ ಇಲ್ಲ ಅಂತ ಚೆಕ್ ಮಾಡ್ಕೊಳ್ಳಿ. ಇನ್ಕಮ್ ಟ್ಯಾಕ್ಸ್ ಫೈಲ್ ಮಾಡೋರಿದ್ದರೆ ಖಂಡಿತವಾಗಿ ನಿಮ್ಮ ಒಂದು ರೇಷನ್ ಕಾರ್ಡು ರದ್ದಾಗುತ್ತೆ ಅಂತ ಹೇಳ್ಬೋದು. ಮತ್ತು 1.5 ಲಕ್ಷ ರೂಪಾಯಿ ಹೆಚ್ಚು ಆದಾಯ ಇರುವವರು ಅಂತ ಕೊಟ್ಟಿದ್ದಾರೆ. ಅಂದರೆ 1.5 ಲಕ್ಷ ರೂಪಾಯಿ, 1,50,000 ರೂಪಾಯಿ ಆದಾಯ ಇರುವವರು ಅಂಥವರನ್ನು ಗುರುತಿಸಿ ಈ ಒಂದು BPL ಕಾರ್ಡನ್ನು ರದ್ದು ಮಾಡುವ ಚಾನ್ಸ್ ಇರುತ್ತೆ. ನಿಮ್ಮ ಒಂದು ವಾರ್ಷಿಕ ಆದಾಯ ಕ್ಯಾಸ್ಟ್ ಇನ್ಕಮ್ನಲ್ಲಿ 1,50,000ಕ್ಕಿಂತ ಹೆಚ್ಚಿದ್ರೆ ಅಂಥವರನ್ನು ಈ ಒಂದು BPL ಕಾರ್ಡಿಂದ ತೆಗೆದುಹಾಕಲಾಗ್ತದೆ, ರದ್ದು ಮಾಡಲಾಗುತ್ತೆ. ಆಟೋಮೆಟಿಕ್ ಆಗಿ ನಿಮ್ಮ ಒಂದು BPL ಇದ್ದು APL ಆಗುವ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಆದಾಯವನ್ನು ಚೆಕ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಮನೆಯಲ್ಲಿರುವ ಸೌಲಭ್ಯಗಳು ಕೂಡ ಇದಕ್ಕೆ ಕಾರಣವಾಗುತ್ತೆ. ದೊಡ್ಡ ಮನೆ ಇದ್ದರೆ ನೋಡಿ, ನಗರಸಭೆ ಪುರಸಭೆ ವ್ಯಾಪ್ತಿಯಲ್ಲಿ ಒಂದು 30-40ಕ್ಕಿಂತ ಹೆಚ್ಚಿನ ಒಂದು ಮನೆ ನಿಮ್ಮ ಸೈಜಿನಲ್ಲಿದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮನೆಯ ಆಧಾರದ ಮೇಲೆ ಒಂದು BPL ಕಾರ್ಡ್ ರದ್ದು ಮಾಡೋ ಚಾನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಮನೆ ಪಕ್ಕಾ ಮನೆ ಏನಿದೆಯಲ್ಲ ಅದು 30/30 ಇರಬೇಕು, 30/40 ಇರಬೇಕಂತ ಒಂದು ರೂಲ್ಸ್ ಇದೆ. ಅದಕ್ಕಿಂತ ಹೆಚ್ಚಿನ ಒಂದು ಮನೆ ಇದ್ದರೆ, ದೊಡ್ಡದು ಮನೆ ಇದ್ದರೆ ಅಂಥ ಸಂದರ್ಭದಲ್ಲಿ ಕೂಡ ಒಂದು ಆಧಾರ್ ಲಿಂಕ್ ಇರುತ್ತೆ ನಿಮ್ಮ ಒಂದು ಮನೆಗೆ. ಸೊ ಅಂಥ ಸಂದರ್ಭದಲ್ಲಿ ಒಂದು BPL ಕಾರ್ಡ್ ರದ್ದು ಮಾಡ್ತಾರೆ. ಚಿಕ್ಕ ಮನೆ ಇದ್ದವರಿಗೆ ಮಾತ್ರ ಈ ಒಂದು BPL ಎಲ್ಲ ಕೊಡ್ತಾರೆ, ದೊಡ್ಡ ಮನೆ ಇದ್ದವರಿಗೆ ಈ ಒಂದು BPL ಕಾರ್ಡ್ ರದ್ದು ಮಾಡ್ತಾಯಿದ್ದಾರೆ. ಮತ್ತು 4 ಚಕ್ರದ ವಾಹನ, ಕಾರು, SUV ಕಾರುಗಳಿಗೆ ಒಂದು BPL ಕಾರ್ಡು ಕೊಡೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಮನೆಯಲ್ಲಿ ಯಾರಾದರೂ BPL ಕಾರ್ಡಲ್ಲಿ ಇದ್ದವರು ದೊಡ್ಡ ಕಾರನ್ನು ಹೊಂದಿದ್ದಾರೆ, SUV ಕಾರುಗಳನ್ನು ಹೊಂದಿದ್ದಾರೆ, ಅಂಥ ಸಂದರ್ಭದಲ್ಲಿ BPL ಕಾರ್ಡ್ ರದ್ದಾಗುವ ಚಾನ್ಸ್ ಇರುತ್ತೆ.
ಯೆಲ್ಲೋ ಬೋರ್ಡ್ ಕಾರುಗಳಿಗೆ ವಿನಾಯಿತಿಯನ್ನು ಕೊಡಲಾಗಿದೆ. ಟ್ಯಾಕ್ಸಿ ಪರ್ಮಿಟ್ ಅಂತ ಕರಿತೀವಲ್ಲ, ಯೆಲ್ಲೋ ಬೋರ್ಡ್ ಇರುವಂಥ ಕಾರುಗಳಿಗೆ ವಿನಾಯಿತಿ ಕೊಡಲಾಗಿದೆ. ಅದೇ ರೀತಿ ಟ್ಯಾಕ್ಟ್ರಿಗಳಿಗೆ ಈ ಒಂದು ಕೆಲವು ಸಂದರ್ಭಗಳಲ್ಲಿ ಕೂಡ ಈ ಒಂದು BPL ಕಾರ್ಡನ್ನು ರದ್ದು ಮಾಡುವ ಚಾನ್ಸ್ ಇರುತ್ತೆ. ಒಂದು ಟ್ಯಾಕ್ಟ್ರಿಗಿಂತ ಇನ್ನೊಂದು ಟ್ಯಾಕ್ಟ್ರಿ ನಿಮಗೆ 2 ಟ್ಯಾಕ್ಟ್ರಿ ಹೊಂದಿದ್ದರೆ ಅಂಥ ಸಂದರ್ಭದಲ್ಲಿ ನಿಮ್ಮ ಒಂದು ಟ್ಯಾಕ್ಟ್ರಿ ಆಧಾರದ ಮೇಲೆ ನಿಮ್ಮೊಂದು BPL ಕಾರ್ಡ್ ರದ್ದು ಮಾಡಲಾಗ್ತದೆ. ಮತ್ತು ಹೊಸ ಒಂದು ಟ್ಯಾಕ್ಟ್ರಿ ಯಾರು ಪಡ್ಕೊತಾರೆ ಅಂಥವ್ರಿಗೂ ಕೂಡ ಒಂದು BPL ಕಾರ್ಡ್ ರದ್ದಾಗುವ ಚಾನ್ಸ್ ಇರುತ್ತೆ. ಹಳೆ ಒಂದು ವಾಹನ ಪಡ್ಕೊಂಡ್ರೆ ಅದಕ್ಕೆ ರದ್ದಾಗೋದಿಲ್ಲ. ಯಾಕಂದರೆ ಆಲ್ರೆಡಿ ರಿಜಿಸ್ಟ್ರೇಷನ್ ಫಸ್ಟ್ ಓನರ್ ಬೇರೆ ಆಗಿರ್ತಾರೆ, ಸೆಕೆಂಡ್ ಓನರ್ ಬಂದು ರೈತರಾಗಿದ್ದರೆ ಕೊಂಡುಕೊಳ್ಳೋರು ನೀವಾಗಿದ್ದರೆ ಅದಕ್ಕೇನು ತೊಂದರೆ ಇಲ್ಲ. ಕೆಲವು ಸಂದರ್ಭದಲ್ಲಿ ಅಂದರೆ ಹೊಸ ಒಂದು ಟ್ಯಾಕ್ಟ್ರಿ ಯಾರು ಪಡ್ಕೊತಾರೆ 10 ರಿಂದ 15 ಲಕ್ಷ ರೂಪಾಯಿ ಕೊಟ್ಟು ಹೊಸ ಒಂದು ಟ್ಯಾಕ್ಟ್ರಿ ಪಡಿತಾರಲ್ಲ, ಅಂಥ ಸಂದರ್ಭದಲ್ಲಿ ನೀವು ನಿಮ್ಮ BPL ಕಾರ್ಡನ್ನು ರದ್ದು ಮಾಡಲಾಗ್ತದೆ. ಮತ್ತು ನಿಮ್ಮ ಒಂದು ಮನೆಯಲ್ಲಿ AC, ಫ್ರಿಡ್ಜು, ಲಕ್ಸುರಿ ಆದಂಥ ಐಟಮ್ಗಳು ನಿಮ್ಮ ಒಂದು ಮನೆಯಲ್ಲಿದ್ದರೆ ಸೊ ಅಂಥ ಸಂದರ್ಭದಲ್ಲಿ ಇವರು ಶ್ರೀಮಂತ ವರ್ಗಕ್ಕೆ ಸಂಬಂಧಪಡ್ತಾರೆ ಅಂತ ಹೇಳಿಗೇಸಿ ನಿಮ್ಮ ಒಂದು BPL ಕಾರ್ಡನ್ನು ರದ್ದು ಮಾಡುವ ಒಂದು ಚಾನ್ಸ್ ಇರುತ್ತೆ. ಸೊ ನಿಮ್ಮ ಒಂದು ಮನೆಯಲ್ಲಿ ಈ ಒಂದು AC, ಫ್ರಿಡ್ಜು, ಲಕ್ಸುರಿ ಆದಂಥ ಐಟಮ್ಗಳು ಏನಿದಾವೆ ಅಂಥವು ಇದ್ದರೆ ರದ್ದಾಗುತ್ತೆ. ಸೊ ಇದು BPL ಕಾರ್ಡ್ ಬಂದಿರೋದೇ ಬಡವರಿಗೋಸ್ಕರ, ಕಡು ಬಡವರಿಗೆ, ರೈತರಿಗೆ, ಕೂಲಿ ಕಾರ್ಮಿಕ, ಮಧ್ಯಮ ವರ್ಗದವರಿಗೆ ಒಂದು BPL ಕಾರ್ಡನ್ನು ಕೊಡಲಾಗ್ತಾ ಇದೆ. ಮತ್ತು ನಿಮ್ಮ ಒಂದು ಹತ್ತಿರ ಹೆಚ್ಚು ಕೃಷಿ ಭೂಮಿಯನ್ನು ಹೊಂದಿದ್ದರೆ ಅಂಥ ಸಂದರ್ಭದಲ್ಲೂ ಕೂಡ ನಿಮಗೆ ಕಾರ್ಡು ರದ್ದಾಗುವ ಚಾನ್ಸ್ ಇರುತ್ತೆ. ಅಂದರೆ ಮಿನಿಮಮ್ ಆಗಿ 5 ಎಕರೆ ಹೊಲ ಜಮೀನು ಇರಬೇಕಾಗುತ್ತೆ. 5ಕ್ಕಿಂತ ಎಕರೆ ಜಮೀನು ನಿಮಗೆ ಜಾಸ್ತಿ ಇದ್ದರೆ ಅಂಥ ಸಂದರ್ಭದಲ್ಲಿ ಈ ಒಂದು BPL ಕಾರ್ಡು ರದ್ದು ಮಾಡುವ ಚಾನ್ಸ್ ಇರುತ್ತೆ. 5 ಎಕರೆಗಿಂತ ಜಾಸ್ತಿ ಜಮೀನಿದ್ದರೆ ನಿಮ್ಮ ಒಂದು ಕಾರ್ಡು ರದ್ದಾಗುತ್ತೆ, ನಾಟ್ ಎಲಿಜಿಬಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಮತ್ತು ದೊಡ್ಡ ವ್ಯವಹಾರ ಹೊಂದಿರೋರು ಕೂಡ ಇದಕ್ಕೆ ಎಲಿಜಿಬಲ್ ಇರೋದಿಲ್ಲ. ದೊಡ್ಡ ದೊಡ್ಡ ಬಿಸ್ನೆಸ್ ಯಾರು ಮಾಡ್ತಾರೆ, GST ಹೊಂದಿರುವವರು, ಐಟಿ ರಿಟರ್ನ್ ಮಾಡಿಗೆಸಿ ಬಿಸ್ನೆಸ್ ಏನು ಮಾಡ್ತಾ ಇದ್ದಾರಲ್ಲ ಅಂಥ ವ್ಯಾಪಾರ ಮಾಡೋರಿಗೆ ಈ ಒಂದು ಕಾರ್ಡು ಕೊಡೋದಿಲ್ಲ. ನಾಟ್ ಎಲಿಜಿಬಲ್ ಲಿಸ್ಟಲ್ಲಿ ಕೂಡ ಬರ್ತಾರೆ ದೊಡ್ಡ ವ್ಯಾಪಾರ ಮಾಡೋರು. ಮತ್ತು ಕಂಪನಿ ನಡೆಸುವವರು, ದೊಡ್ಡ ದೊಡ್ಡ ಕಂಪನಿ ನಡೆಸ್ತಾರೆ ಅಂಥವ್ರು ಕೂಡ BPL ಕಾರ್ಡನ್ನು ಹೊಂದಿದ್ದಾರೆ, ಅಂಥವ್ರು ಕೂಡ ಇದಕ್ಕೆ ಎಲಿಜಿಬಲ್ ಇಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇವಿಷ್ಟು ಈ ಒಂದು BPL ಕಾರ್ಡು ರದ್ದಾಗೋಕ್ಕೆ ಇರುವಂಥ ರೀಸನ್ಗಳು. ಇದರಲ್ಲಿ ರೀಸನ್ ನಿಮ್ಮದು ಒಂದು ಕೂಡ ಇದ್ದರೆ ನಿಮ್ಮ ಒಂದು ಕಾರ್ಡು ಕೂಡ ಅತಿ ಶೀಘ್ರದಲ್ಲೇ ನಿಮ್ಮ ಒಂದು ಕಾರ್ಡು BPL ಇಂದ APL ಆಗೋ ಚಾನ್ಸ್ ಇರುತ್ತೆ. ಸೊ ಇದನ್ನು ನೋಡಿಕೊಂಡು ನಿಮ್ಮ ಒಂದು ಕಾರ್ಡಿಂದ ಯಾರ ಹೆಸರಿದೆ, ಯಾರು ವ್ಯಾಪಾರ ಮಾಡ್ತಾ ಇದ್ದಾರೆ, ಐಟಿ ರಿಟರ್ನ್, GST, ಕಾರನ್ನು ಹೊಂದಿದ್ದಾರೆ, ದೊಡ್ಡ ಮನೆಯನ್ನು ಹೊಂದಿದ್ದಾರೆ ಅಂಥವ್ರನ್ನ ಆ ಒಂದು BPL ಕಾರ್ಡಿಂದ ತೆಗೆದುಹಾಕಬೇಕಾಗುತ್ತೆ. ಅಂದಾಗ ಮಾತ್ರ ನಿಮ್ಮ ಒಂದು BPL ಕಾರ್ಡು ಇನ್ನೂ ಇರುತ್ತೆ. ತೆಗೆದಿಲ್ಲ ಅಂದರೆ ಆಟೋಮೆಟಿಕ್ಕಾಗಿ ಅದು APL ಆಗುತ್ತೆ, ರದ್ದು ಕೂಡ ಆಗೋ ಚಾನ್ಸ್ ಇರುತ್ತೆ. ಇವಿಷ್ಟು ಐಡಿಯಾಗಳನ್ನು ನಿಮಗೆ ಗೊತ್ತಿರಲೇಬೇಕು. ಯಾವ ಒಂದು ಕಾರಣಕ್ಕಾಗಿ ನಿಮ್ಮೊಂದು BPL ಕಾರ್ಡು APL ಆಗೋ ಚಾನ್ಸ್ ಇರುತ್ತೆ, ರದ್ದಾಗೋ ಚಾನ್ಸ್ ಇರುತ್ತೆ ಅಂತ ನಿಮಗೆ ಐಡಿಯಾ ಬರುತ್ತೆ. ಮತ್ತು ಇವಾಗ ಇನ್ನೂ ಕರ್ನಾಟಕದಲ್ಲಿ ರಾಜ್ಯದಲ್ಲಿ ಎಷ್ಟೆಲ್ಲ ಫಲಾನುಭವಿಗಳು ಪೆಂಡಿಂಗ್ ಲಿಸ್ಟಲ್ಲಿ ಇಟ್ಟಿದ್ದಾರೆ ಅಂತದ್ದು ನಿಮ್ಮ ಕಡೆ ತೋರಿಸ್ತೀನಿ. ಇಲ್ಲಿ ನೋಡ್ತಾ ಇದ್ದೀರಾ, ಪೇಪರ್ ಪಕೆಟ್ನಲ್ಲಿ ಬಂದಿರುವಂಥದ್ದು ಕೇಂದ್ರ ಸರ್ಕಾರ ಗುರುತಿಸಿರುವ ಸಂಶಯಾಸ್ಪದ ಫಲಾನುಭವಿಗಳಂತ ಕೊಟ್ಟಿದ್ದಾರೆ. 5,80,000 ಜನ, ಒಟ್ಟು 1,20,000 ಲಕ್ಷಕ್ಕೂ ಅಧಿಕ ವರಮಾನದ ಫಲಾನುಭವಿಗಳನ್ನು ಕೊಟ್ಟಿದ್ದಾರೆ. ಟೋಟಲ್ ಕೇಂದ್ರ ಸರ್ಕಾರ ಗುರುತಿಸುವಂಥ 5,80,000 ಜನ ಅವರ ಒಂದು ಆದಾಯ ಏನಿದೆಯಲ್ಲ, ಅವರ ಒಂದು ವರಮಾನ 1,20,000ಕ್ಕಿಂತ ಹೆಚ್ಚಿಗಿದೆ ಅಂತ ಕೊಟ್ಟಿದ್ದಾರೆ. ಇಷ್ಟು ಜನ ಕೂಡ ಈ ಒಂದು ಕಾರ್ಡ್ ರದ್ದಾಗೋ ಚಾನ್ಸ್ ಇರುತ್ತೆ. ನೋಡಿ, 1,20,000 ಆದಾಯ ಯಾರು ಜಾಸ್ತಿ ಇರುತ್ತೆ ಅಂಥವರ ಸಂಖ್ಯೆ ಇನ್ನೂ ಕೂಡ 5,80,000 ಜನ ಇದ್ದಾರಂತೆ. ಅದರಲ್ಲಿ ಬೇರೆ ರಾಜ್ಯದಲ್ಲಿ ಪಡಿತರ ಚೀಟಿ ಹೊಂದಿರೋರು ಕೊಟ್ಟಿದ್ದಾರೆ. ನೋಡಿ, ಕರ್ನಾಟಕದಲ್ಲಿ ಕೂಡ ರೇಷನ್ ಕಾರ್ಡ್ ಇರುತ್ತೆ, ತೆಲಂಗಾಣ, ಆಂಧ್ರ, ಮಹಾರಾಷ್ಟ್ರದಲ್ಲಿ ಕೂಡ ಒಂದು ರೇಷನ್ ಕಾರ್ಡನ್ನು ಹೊಂದಿರುತ್ತೆ. ಡಬಲ್ ರೇಷನ್ ಕಾರ್ಡ್ ಹೊಂದಿರೋರ ಸಂಖ್ಯೆ 73,859 ಕಾರ್ಡ್ಗಳನ್ನು, ಅಂದರೆ ಜನರನ್ನು ರದ್ದು ಮಾಡುವ ಒಂದು ಲಿಸ್ಟಲ್ಲಿ ಇಟ್ಟಿದ್ದಾರೆ. ಇಷ್ಟು ಜನ 73,859 ಜನ ಡಬಲ್ ರೇಷನ್ ಕಾರ್ಡನ್ನು ಹೊಂದಿದ್ದಾರೆ ಅಂತ ಅವರ ಒಂದು ಲಿಸ್ಟ್ ಕೂಡ ಮಾಡಿಟ್ಟಿದ್ದಾರೆ. ಅವರ ನೆಕ್ಸ್ಟ್ ರದ್ದು ಮಾಡುವ ಚಾನ್ಸ್ ಇರುತ್ತೆ. ಅದೇ ರೀತಿಯಾಗಿ 12 ತಿಂಗಳಿಂದ ಪಡೆದವರು ಫಲಾನುಭವಿಗಳನ್ನು ಕೊಟ್ಟಿದ್ದಾರೆ. ನೋಡಿ, ಸುಮಾರು 1 ವರ್ಷದಿಂದ ರೇಷನ್ ಪಡಿತರವನ್ನು ಪಡೆಯದೇ ಇರುವಂಥ ಸಂಖ್ಯೆ 40,833 ಸಂಖ್ಯೆ ರಾಜ್ಯದಲ್ಲಿದೆ ಅಂತ ಕೊಟ್ಟು. ನೋಡಿ, 40,000 ಜನ ಈ ಒಂದು ರಾಜ್ಯದಲ್ಲಿ 12 ತಿಂಗಳಾದರೂ ಕೂಡ ರೇಷನ್ನೇ ಪಡೆದಿಲ್ಲ ಅಂತ ಅಂಥವ್ರು ಕೂಡ ಲಿಸ್ಟನ್ನು ಕೂಡ ಮಾಡಿದ್ದಾರೆ. ಯಾರು ರೇಷನ್ ಪಡೆಯೋದಿಲ್ಲ ಅಂಥವ್ರ ಒಂದು ಕಾರ್ಡನ್ನ ರದ್ದು ಮಾಡ್ತಾರೆ. PM ಕಿಸಾನ್ ಅಡಿ ಹೆಚ್ಚು ಭೂಮಿಯನ್ನು ಹೊಂದಿರುವವರು ಕೂಡ ಇದಕ್ಕೆ ನೋಡಿ ಲಿಸ್ಟನ್ನು ಮಾಡಿದ್ದಾರೆ. PM ಕಿಸಾನ್ ಯೋಜನೆ ಅಡಿ ಹೆಚ್ಚು ಭೂಮಿಯನ್ನು ಅವಾಗಲೇ ನಿಮಗೆ ಜಮೀನು ಹೆಚ್ಚಿಗೆ ಇದ್ದರೆ ಅಂಥವ್ರನ್ನ ಕೂಡ ಈ ಒಂದು APL ಮಾಡುವ ಚಾನ್ಸ್ ಇರುತ್ತೆ. ಅಂಥವ್ರ ಸಂಖ್ಯೆ ರಾಜ್ಯದಲ್ಲಿ 34,710 ಜನರನ್ನು ಈ ಒಂದು ಲಿಸ್ಟನ್ನು ಮಾಡಿದ್ದಾರೆ. ಅತಿ ಹೆಚ್ಚು ಭೂಮಿ ಹೊಂದಿರುವವರು ರಾಜ್ಯದಲ್ಲಿ 34,710 ಜನ ಇದ್ದಾರಂತೆ. ಮತ್ತು ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡುವವರ ಸಂಖ್ಯೆ ರಾಜ್ಯದಲ್ಲಿ 21,402 ಸಂಖ್ಯೆ ಇದೆ. ಕಂಪನಿಗಳಲ್ಲಿ ಡೈರೆಕ್ಟರ್ ಆಗಿ ಕೆಲಸ ಮಾಡುವವರ ಸಂಖ್ಯೆ ರಾಜ್ಯದಲ್ಲಿ 21,000 ಜನ ಇದೆ. ಇವರ ಕೂಡ ಕಾರ್ಡು ಕೂಡ ಒಂದು ರದ್ದಾಗೋ ಚಾನ್ಸ್ ಇರುತ್ತೆ. ಇಂಥವರೆಲ್ಲ BPL ಕಾರ್ಡ್ ಹೊಂದಿದರೆ ಸರ್ಕಾರಕ್ಕೆ ಬೊಕ್ಕಸಕ್ಕೆ ನಷ್ಟ ಆಗುತ್ತೆ. ಆದ್ದರಿಂದ ಲಿಸ್ಟನ್ನು ಮಾಡಿದ್ದಾರೆ. ಸರ್ಕಾರಕ್ಕೆ ಕಣ್ ತಪ್ಪಿಸಿ ಈ ಒಂದು ಸೌಲಭ್ಯಗಳನ್ನು ಪಡಿತಾ ಇದ್ದಾರೆ. ಆ ಒಂದು ದೃಷ್ಟಿಯಿಂದ ಈ ಒಂದು ಲಿಸ್ಟನ್ನು ಮಾಡಿದ್ದಾರೆ ಅವರು. ನೋಡಿ,
17,401 ಜನನ 6ರಿಂದ 12 ತಿಂಗಳವರೆಗೆ ಪಡೆದಿರುವವರ ಸಂಖ್ಯೆ ಕೂಡ ಹೆಚ್ಚಿದೆ ನೋಡಿ. 17,414 ಜನ 6ರಿಂದ 12 ತಿಂಗಳವರೆಗೆ ರೇಷನ್ನೇ ಪಡೆದಿಲ್ಲ ಅಂದರೆ 6 ತಿಂಗಳವರೆಗೂ ರೇಷನ್ನೇ ಪಡೆಯಲಾರದವರ ಸಂಖ್ಯೆ 17,000 ಇದೆ ಅಂತೆ ರಾಜ್ಯದಲ್ಲಿ. ಮತ್ತು GSTN ಹೊಂದಿರುವ ಒಟ್ಟು 25 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟು ನಡೆಸಿರುವ ಫಲಾನುಭವಿಗಳು ಅಂತ ನೋಡಿ. ರಾಜ್ಯದಲ್ಲಿ 2,695 ಜನ GST ಹೊಂದಿದ್ದಾರೆ ಮತ್ತು ಒಟ್ಟು 25 ಲಕ್ಷಕ್ಕಿಂತ ಹೆಚ್ಚಿನ ವಹಿವಾಟನ್ನು ನಡೆಸಿರುವ ಫಲಾನುಭವಿಗಳು ಅಂತ ನೋಡಿ. GST ಮಾಡ್ಕೊಂಡಿದ್ದಾರೆ, 25 ಲಕ್ಷಕ್ಕಿಂತ ಟರ್ನ್ ಓವರ್ ಮಾಡ್ತಾ ಇದ್ದಾರೆ. ಅಂಥವರನ್ನು ಗುರುತಿಸಿರೋದು 2,695 ಕುಟುಂಬಗಳಿದ್ದಾವಂತೆ. ಅಂಥವರು ಕೂಡ ಒಂದು APL ಕಾರ್ಡು ಮಾಡೋ ಚಾನ್ಸ್ ಇರುತ್ತೆ. ಸೊ ಇಂಥವ್ರ ಲಿಸ್ಟನ್ನು ಮಾಡಿ ಇಟ್ಟಿದ್ದಾರೆ. ಸೊ ಮುಂಬರುವ ದಿನಗಳಲ್ಲಿ ಒಂದೊಂದು ತಿಂಗಳಾಗಿ ಇವರನ್ನು ಕಾರ್ಡನ್ನು ರದ್ದು ಮಾಡ್ತಾರೆ, APLಗೆ ಕನ್ವರ್ಟ್ ಮಾಡ್ತಾರೆ ನೋಡಿ. 100 ವರ್ಷ ಮೇಲ್ಪಟ್ಟವರು ಪಡಿತಾರ ನೋಡಿ. ರಾಜ್ಯದಲ್ಲಿ 2,050 ಜನ ಏನಿದಾರಲ್ಲ ಇವರು 100 ವರ್ಷ ಮೇಲ್ಪಟ್ಟಿದವರೇ ನೋಡಿ. 100 ವರ್ಷ ಮೇಲ್ಪಟ್ಟವ್ರ ಸಂಖ್ಯೆ ಕೂಡ ಲಿಸ್ಟನ್ನು ಮಾಡಿದ್ದಾರೆ. ಅಂಥವರು ಕೂಡ ಒಂದು ಕಾರ್ಡನ್ನು ರದ್ದು ಮಾಡ್ತಾರೆ. 793 ಜನ 18 ವರ್ಷಕ್ಕಿಂತ ಕಡಿಮೆ ವಯಸ್ಸಿನ ಏಕ ಫಲಾನುಭವಿಗಳಿದ್ದಾರಂತೆ. 430 ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿಯನ್ನು ಹೊಂದಿರೋ ಅಂದ್ಕೊಂಡು ನೋಡಿ. 430 ಜನ ರಾಜ್ಯದಲ್ಲಿ ಒಂದಕ್ಕಿಂತ ಹೆಚ್ಚು ಪಡಿತರ ಚೀಟಿಯಲ್ಲಿ ಹೊಂದಿದ್ದಾರೆ ಅಂತ ನೋಡಿ. ರಾಜ್ಯದಲ್ಲಿ 430 ನಮ್ಮ ಒಂದು ರಾಜ್ಯದಲ್ಲೇ ಡಬಲ್ ಬೇರೆ ಬೇರೆ ಊರುಗಳಲ್ಲಿ ಡಬಲ್ ಹೊಂದಿದ ಅಂಥವ್ರ ಸಂಖ್ಯೆ 430 ಜನ ಇದ್ದಾರೆ ಅಂತೆ, ಡಬಲ್ ರೇಷನ್ ಕಾರ್ಡ್ ಹೊಂದಿರೋರು. ಮತ್ತು 53 ಏನಿದೆಲ್ಲ ಸ್ವಂತಕ್ಕೆ 4 ಚಕ್ರ ವಾಹನ ಹೊಂದಿರೋ ಫಲಾನುಭವಿಗಳು ನೋಡಿ. ಟೋಟಲ್ 53 ಜನ ಇದ್ದಾರಂತೆ. 53 ಜನ ಸ್ವಂತಕ್ಕೆ 4 ಚಕ್ರ ವಾಹನ ಹೊಂದಿರುವ ಫಲಾನುಭವಿಗಳ ಸಂಖ್ಯೆಯನ್ನು ಕೂಡ ಕಂಡುಹಿಡಿದಿದ್ದಾರೆ. ಸೊ ಈ ಒಂದು ಲಿಸ್ಟನ್ನು ಮಾಡಿ ಅವರು ಹಂತವಾಗಿ ನಿಮ್ಮ ಒಂದು APL ಕಾರ್ಡ್ಗೆ ಕನ್ವರ್ಟನ್ನು ಮಾಡ್ತಾ ಇದ್ದಾರೆ. ಸೊ ಆದಷ್ಟು ಬೇಗ ನಿಮ್ಮ ಒಂದು BPL ಕಾರ್ಡ್ ಉಳಿಬೇಕಂದ್ರೆ ನೀವು ಈ ಒಂದು ಷರತ್ತುಗಳನ್ನು ನೋಡಿಕೊಂಡು ನಿಮ್ಮ ಒಂದು ಕಾರ್ಡಿಂದ ನೀವೇ ಸ್ವಯಂ ಆಗಿ ಡಿಲೀಟ್ ಮಾಡ್ಕೋಬೇಕಾಗುತ್ತೆ. ಡಿಲೀಟ್ ಮಾಡಿಕೊಂಡಾಗ ನಿಮ್ಮ ಮನೆಯವರಿಗೆ ಸೇವೆ ಸೌಲಭ್ಯಗಳು, ಸರ್ಕಾರದ ಯೋಜನೆಗಳು ಸಿಗುತ್ತವೆ. ಇಲ್ಲ ಅಂದರೆ ನಿಮ್ಮ ಒಂದು ಕಾರ್ಡಲ್ಲಿ ನೀವು ಉಳ್ಕೊಂಡ್ರೆ ನಿಮಗೆ ಯಾವುದೇ ರೀತಿ BPL ಕಾರ್ಡ್ನ ಸೌಲಭ್ಯ ಸಿಗೋದಿಲ್ಲ. ಆದ್ದರಿಂದ ಯಾರೆಲ್ಲ ಈ ಒಂದು ಸೌಲಭ್ಯಗಳನ್ನು ಹೊಂದಿದ್ದೀರಾ ಇದನ್ನು ನೋಡಿಕೊಂಡು ನೀವೇ ನಿಮ್ಮ ಕಾರ್ಡಿಂದ ಸ್ವಯಂ ಆಗಿ ನೀವು ಔಟ್ ಆದರೆ ನಿಮ್ಮ ಮನೆಯವರಿಗೆ ಈ ಒಂದು BPL ಕಾರ್ಡ್ನ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ತಾ, ಇದಿಷ್ಟು ಈ ಒಂದು BPL ಕಾರ್ಡ್ ರದ್ದಾಗೋಕ್ಕೆ ಇರುವಂಥ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸು, ಯಾರು ಎಲಿಜಿಬಲ್ ಇರೋದಿಲ್ಲ ಅನ್ನೋದನ್ನು ಲಿಸ್ಟನ್ನು ತಿಳಿಸ್ಕೊಟ್ಟಿದ್ದೇನೆ. ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತ ಆಗಿದೆ ಅನ್ಕೊತೀನಿ. BPL ರೇಷನ್ ಕಾರ್ಡ್ ಬಗ್ಗೆ ಏನಾದರೂ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ. ಹೆಚ್ಚಿನ ಮಾಹಿತಿ ಬೇಕು ಅಂದರೂ ಕೂಡ Instagram ID ಯಲ್ಲಿ ಬಂದು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.